ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ. ನಾವು ಇವತ್ತಿನ ವಿಡಿಯೋದಲ್ಲಿ ವರ್ಷವಾಸದ ಇತಿಹಾಸವನ್ನು ಕುರಿತು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಸಿದ್ಧಾರ್ಥ ಗೌತಮರಿಗೆ ಬೌದ್ಧಗಯಾದಲ್ಲಿ ಜ್ಞಾನೋದಯ ಆದ ನಂತರ ಅವರನ್ನು ಬುದ್ಧ ಎಂದು ಕರೆಯಲಾಗುತ್ತದೆ. ಆವಾಗ ಭಗವಾನ್ ಬುದ್ಧರು ಅವರಿಗೆ ದೊರೆತಂತಹ ಜ್ಞಾನವನ್ನು ಯಾರ ಜೊತೆಗೆ ಮೊದಲನೇ ಬಾರಿ ಹಂಚಿಕೊಳ್ಳಬೇಕು, ಯಾರಿಗೆ ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯವಿದೆ ಅಂತಂದು ಏನು ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಏನು ಮಾಡ್ತಾರೆ, ಅವರಿಗೆ ಸನ್ಯಾಸಿ ಆದ ನಂತರ ಅವರಿಗೆ ಮೊದಲನೇ ಗುರುಗಳಾದಂಥ ಆಲರ್ಕಾಲ ಮತ್ತು ಉದ್ದಕ ರಾಮಪುತ್ತ ಇವರಿಗೆ ತಿಳಿಸಬೇಕು ಅಂತಂದು ವಿಚಾರ ಮಾಡಿ ಅವರು ಈಗ ಸದ್ಯದಲ್ಲಿ ಎಲ್ಲಿದ್ದಾರೆ ಎಂಬುದ್ರ ಬಗ್ಗೆ ತಿಳ್ಕೊತ್ಲಕ್ಕ ಪ್ರಯತ್ನ ಮಾಡ್ತಾರೆ. ಅವರ ಪ್ರಯತ್ನ ಮಾಡಿದಾಗ ಏನಾಯ್ತದ, ಉದ್ದಕ ರಾಮಪುತ್ತ ಮತ್ತು ಆಲರ್ ಕಾಲಂ ಅವರು ಏನಾಗ್ಯಾರ, ಅವರು ನಿಧನರಾಗ್ಯಾರ, ಅವರು ಇನ್ನೂ ಇಲ್ಲ ಅಂತಕ್ಕಂಥ ವಿಷಯ ಗೊತ್ತಾಗ್ತದೆ. ವಿಷಯ ಗೊತ್ತಾದ್ಮೇಲೆ ಏನು ಮಾಡ್ತಾರೆ, ಭಗವಾನ್ ಬುದ್ಧರು ಅವರ ಸನ್ಯಾಸಿ ಜೀವನದಲ್ಲಿ ಅವರ ಜೊತೆಯಲ್ಲಿ ಇರ್ತಕ್ಕಂಥ 5 ಜನ ಪಂಚವರ್ಗೀಯ ಅಂದರೆ 5 ಜನ ಸನ್ಯಾಸಿಗಳಿದ್ದರು, ಅವ್ರಿಗೆ ಹೋಗಿ ತಿಳಿಸ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಮಾಡಿ ಸದ್ಯದಲ್ಲಿ ಅವರು ಸಾರನಾಥದ ಜಿಂಕೆ ವನದಲ್ಲಿ ಇರ್ತಕ್ಕಂಥ ವಿಷಯ ಭಗವಾನ್ ಬುದ್ಧರಿಗೆ ಗೊತ್ತಾಯ್ತು. ಗೊತ್ತಾದ ನಂತರ ಅವ್ರು ಏನು ಮಾಡ್ತಾರೆ, ಬೌದ್ಧಗಯಲಿಂದ ಸಾರನಾಥದ ಕಡೆಗೆ ಅವ್ರು ಏನು ಮಾಡ್ತಾರೆ, ಅವರ ಪ್ರಯಾಣವನ್ನು ನಡೆಸ್ತಾರೆ. ಹೀಗೆ ನಡೆಸಿದಾಗ ಏನಾಯ್ತದ, ಅವರು ಸಾರನಾಥದ ಜಿಂಕೆ ವನಕ್ಕೆ ಬಂದು ಅಲ್ಲಿರ್ತಕ್ಕಂಥ 5 ಜನ ಸನ್ಯಾಸಿಗಳಿಗೆ ಏನು ಮಾಡ್ತಾರೆ, ಧಮ್ಮದ ಉಪದೇಶವನ್ನು ಮಾಡ್ತಾರೆ. ಧಮ್ಮದ ಉಪದೇಶವನ್ನು ಮಾಡಿ ಅಲ್ಲಿ ಏನು ಮಾಡ್ತಾರೆ, ಭಿಕ್ಕು ಸಂಘದ ಒಂದು ಸ್ಥಾಪನೆಯನ್ನು ಮಾಡ್ತಾರೆ. ಭಗವಾನ್ ಬುದ್ಧರು ಮೊದಲನೇ ವರ್ಷ ವಾಸ ಮಾಡಿದ್ದು ಎಲ್ಲಿ ಅಂದರೆ ಸಾರನಾಥದ ಜಿಂಕೆ ವನದಲ್ಲಿ. ಅವರಿಗೆಲ್ಲ ಏನತ್ತೆ, ಭಗವಾನ್ ಬುದ್ಧರ ಧಮ್ಮದ ಉಪದೇಶವನ್ನು ಮಾಡಿ ಏನು ಮಾಡ್ತಾರೆ, ಜಗತ್ತಿನ ಕಲ್ಯಾಣಕ್ಕಾಗಿ ಎಲ್ಲ ದಿಕ್ಕುಗಳಲ್ಲಿ ಒಂದು ಧಮ್ಮದ ಪ್ರಚಾರ ಪ್ರಸಾರ ಮಾಡಲಿಕ್ಕೆ ಏನು ಮಾಡ್ತಾರೆ, ಆದೇಶವನ್ನು ಕೊಡ್ತಾರೆ. ಹೀಗೆ ದಿನ ಕಳೆದಂತೆ ಏನಾಯ್ತದ, ಭಿಕ್ಕು ಸಂಘ ಬೆಳೀತಾ ಹೋಯ್ತು. ಬೆಳೆದಂತೆ ಏನಾಗ್ತದೆ, ಊರಿಂದ ಊರಿಗೆ ಧಮ್ಮದ ಪ್ರಚಾರ ತೀವ್ರಗತಿಯಲ್ಲಿ ಬೆಳೀತಾ ಇರ್ತದೆ. ಇನ್ನೊಂದು ವಿಷಯ, ಆಗಿನ ಸಮಯದಲ್ಲಿ ಭಿಕ್ಕು ಸಂಘ ಏನು ಮಾಡ್ತಿತ್ತು, ಒಂದು ಊರಿನಿಂದ ಇನ್ನೊಂದು ಊರಿಗೆ ಧಮ್ಮ ಪ್ರಚಾರಕ್ಕಾಗಿ ಹೋಗ್ಬೇಕಾದ್ರೆ ಅವರು ಕಾಲ್ನಡಿಗೆಯಿಂದೇ ಹೋಗ್ತಾ ಇದ್ದರು, ಭಗವಾನ್ ಬುದ್ಧರ ಸಮೇತವಾಗಿ. ಹೀಗೆ ಅವರು 3 ಕಾಲಗಳಲ್ಲಿ, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, 3 ಕಾಲಗಳಲ್ಲಿ ಸಹ ಅವ್ರು ಏನು ಮಾಡ್ತಿರು, ಊರಿಂದ ಊರಿಗೆ ಕಾಲ್ನಡಿಗೆ ಮುಖಾಂತರ ಹೋಗಿ ಧಮ್ಮದ ಒಂದು ಪ್ರಚಾರವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದರು. ಹೀಗೆ ಏನಾಯ್ತು, ಮಳೆಗಾಲದಲ್ಲಿ ಭಿಕ್ಕು ಸಂಘದವರಿಗೆ ಸ್ವಲ್ಪ ಅವರ ಜೀವನ ನಡೆಸಲು ಅಥವಾ ಒಂದು ಊರ್ಲಿಂದ ಇನ್ನೊಂದು ಊರಿಗೆ ಹೋಗ್ಲಿಕ್ಕೆ ಅವ್ರಿಗೆ ಏನಾಯ್ತು, ಕಷ್ಟಗಳಾಗ್ಲತ್ತು. ಅವು ಯಾವ ರೀತಿ ಕಷ್ಟಗಳಾಗ್ಲತ್ತಂದ್ರೆ, ಮಳೆಗಾಲದಲ್ಲಿ ಭಿಕ್ಕು ಸಂಘವು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ ಆಗಿನ ಸಮಯದಲ್ಲಿ ಮಳೆ ಜಾಸ್ತಿ ಬೀಳ್ತಾ ಇತ್ತು. ಆ ಮಳೆಯಲ್ಲಿ ತೊಯ್ಸಿ ಏನಾಯ್ತಿತ್ತು, ಭಿಕ್ಕುದವರಿಗೆ ಅವರ ಆರೋಗ್ಯ ಹದಗೆಡ ಒಂದು ಸಂಭವ ಕಾಣ್ತಾ ಇದ್ದು. ಇನ್ನೊಂದೇನು, ಮಳೆ ನೀರಿನ ಹೆಚ್ಚಿನದಾಗಿ ಒಂದು ಊರಿಗೆ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿರ್ತಕ್ಕಂಥ ಕೆರೆಗಳನ್ನು ದಾಟ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಅಂಥ ಸಮಯದಲ್ಲಿ ಪ್ರವಾಹ ಹೆಚ್ಚಿಗಾಗಿ ಆ ಒಂದು ಕೆರೆಗಳಲ್ಲಿ ಹರ್ಕೊಂಡು ಹೋಗೋ ಸಂಭವ ಸಹ ಇತ್ತು. ಮೂರನೇದು ಏನಾಗಿತ್ತಂದ್ರೆ, ಭಿಕ್ಕು ಸಂಘದವರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೊಲ ಗದ್ದೆಗಳಿಂದ ಹೋಗ್ತಾ ಇರುವಾಗ ಆ ಹೊಲಗಳಲ್ಲಿ ಬೀಜವನ್ನು ಬಿತ್ತಿ ಮೊಳಕೆ ಒಡೆದ ಸಸಿಗಳು ಏನಾಗ್ತಾಯಿದ್ದು, ನಾಶ ಆಗ್ತಕ್ಕಂಥ ಒಂದು ಸಂಭವ ಸಹ ಇತ್ತು. ಮಳೆಗಾಲದಲ್ಲಿ ಅನೇಕ ಸಣ್ಣ ಜೀವಿ ಜಂತುಗಳು ಏನಾಯ್ತಾವ, ಹುಟ್ಕೋತಾವೆ. ಆ ಜೀವಿ ಜಂತುಗಳು ಭಿಕ್ಕು ಸಂಘವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದಾಗ ಅವರ ತುಳಿತಕ್ಕೆ ಒಳಗಾಗಿ ಅವುಗಳು ಸಹ ನಾಶ ಆಗ್ತಾಯಿದ್ದವು. ಈ ಒಂದು ಎಲ್ಲ ಪರಿಸ್ಥಿತಿಯನ್ನು ಮನಗಂಡು ಏನು ಮಾಡ್ತಾರೆ, ಭಗವಾನ್ ಬುದ್ಧರು ಭಿಕ್ಕು ಸಂಘಕ್ಕೆ ಒಂದು ಆದೇಶವನ್ನು ನೀಡ್ತಾರೆ. ಆ ಆದೇಶ ಏನಾಗಿರ್ತದಂದ್ರೆ, ಭಂತೇಜಿ ಅವರು ಆಷಾಢ ಹುಣ್ಣಿಮೆಯಿಂದ ಅಶ್ವಿನಿ ಹುಣ್ಣಿಮೆಯವರೆಗೆ ಅಂದರೆ ಮಳೆಗಾಲದಲ್ಲಿ 3 ತಿಂಗಳ ಕಾಲ
ಒಂದೊಂದು ಊರಿನಲ್ಲಿರ್ತಕ್ಕಂಥ ಒಂದೊಂದು ವಿಹಾರಗಳಲ್ಲಿ ಉಳಿದುಕೊಂಡು ಅಲ್ಲಿಯೇ ಅವ್ರೇನು ಮಾಡಬೇಕು, ಧಮ್ಮದ ಅಧ್ಯಯನವನ್ನು ಮಾಡಬೇಕು. ಮತ್ತು ಆ ವಿಹಾರಗಳಿಗೆ ಬರ್ತಕ್ಕಂಥ ಉಪಾಸಕರಿಗೆ ಧಮ್ಮದ ಉಪದೇಶಗಳನ್ನು ನೀಡಿ ಸಮಾಜದ ಕಲ್ಯಾಣಕ್ಕಾಗಿ ಭಗವಾನ್ ಬುದ್ಧರು ತೋರಿಸಿದಂಥ ಮಾರ್ಗದ ಉಪದೇಶಗಳನ್ನು ಜನಸಾಮಾನ್ಯರಿಗೆ ತಿಳಿಸಿ ಹೇಳ್ತಕ್ಕಂಥ ಒಂದು ಕೆಲಸ ಭಿಕ್ಷು ಸಂಘವು ಮಾಡಬೇಕಂತಂದು ಒಂದು ಆದೇಶವನ್ನು ನೀಡ್ತಾರೆ. ವರ್ಷ ಅಂದರೆ ಮಳೆ, ವಾಸ ಅಂದರೆ ಒಂದು ಕಡೆ ಇರುವುದು. ಅಂದರೆ ಭಿಕ್ಷು ಅವರು ಊರಿಂದ ಊರಿಗೆ ಹೋಗಲಾರ್ದೇನೆ ಮಳೆಗಾಲದಲ್ಲಿ 3 ತಿಂಗಳ ಕಾಲ ಒಂದೇ ವಿಹಾರದಲ್ಲಿ ಉಳಿದುಕೊಂಡು ಅವರು ಧಮ್ಮದ ಅಧ್ಯಯನ ಜೊತೆಗೆ ಅಲ್ಲಿ ಬರ್ತಕ್ಕಂಥ ಉಪಾಸಕರಿಗೆ ಧಮ್ಮದ ಉಪದೇಶಗಳನ್ನ ಮಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ನೀಡ್ತಾರೆ. ಇದಕ್ಕೆ ಏನಂತಾರಂದ್ರೆ ವರ್ಷವಾಸ ಅಂತ ಕರೀತಾರೆ. ಇದು ಭಗವಾನ್ ಬುದ್ಧರ ಕಾಲದಿಂದ ನಡ್ಕೊಂಡು ಬಂದಂಥ ಒಂದು ಆಚರಣೆಯಾಗಿದೆ. ಇಂದಿನ ಕಾಲದಲ್ಲಿಯೂ ಸಹ ವರ್ಷವಾಸವನ್ನು ಬುದ್ಧಿಸ್ಟ್ ಕಂಟ್ರಿಗಳಲ್ಲಿ ಆಚರಣೆ ಮಾಡ್ತಾರೆ. ಹಾಗೆ ಭಾರತದಲ್ಲೂ ಸಹ ವರ್ಷವಾಸವನ್ನು ಆಚರಣೆ ಮಾಡ್ತಾರೆ. ಈಗ ಭಾರತದಲ್ಲಿನ ಪ್ರಜೆಗಳು ಅಂದರೆ ಭಾರತದಲ್ಲಿನ ವರ್ಷವಾಸ ಆಚರಣೆ ಮಾಡ್ತಕ್ಕಂಥವರು ವಿಹಾರಕ್ಕೆ ಹೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಬುದ್ಧ ಮತ್ತು ಆತನ ಧಮ್ಮ ಅಂತಕ್ಕಂಥ ಒಂದು ಗ್ರಂಥದ ಪೀಠಿಕೆ ಒಂದು ಪಠಣವನ್ನು ಮಾಡುವುದು, ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಘರ್ಷಮಯವಾದ ಜೀವನ ಮತ್ತು ಅವರಿಗೆ ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾದಂಥ ಜನರಿಗೆ ಯಾವ ರೀತಿ ಹೋರಾಟ ಮಾಡಿ ಆ ಜನರ ಜೀವನವನ್ನು ಸುಧಾರಿಸಲು ಯಾವ್ಯಾವ ಹಕ್ಕು ಅಧಿಕಾರಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಓದಿ ಪರಸ್ಪರ ತಿಳ್ಕೊಂಡು ಒಳ್ಳೆ ರೀತಿಯಿಂದ ಜೀವನ ನಡೆಸಲು ಒಂದೇನದಂದ್ರೆ ಒಳ್ಳೆ ಕಾಲಾವಕಾಶ ಅದ. ಈ ಒಂದು 3 ತಿಂಗಳ ಸಮಯದಲ್ಲಿ ಅಧ್ಯಯನಕ್ಕೆ ಅಂದ್ರೆ ಧಮ್ಮದ ಅಧ್ಯಯನಕ್ಕೆ ಮೀಸಲಿಟ್ಟ ಒಂದು ಕಾಲವಂತ ಕರಿಬೋದು. ಸತತವಾಗಿ 3 ತಿಂಗಳ ಕಾಲ ಆಚರಣೆಯನ್ನು ವರ್ಷವಾಸದಲ್ಲಿ ಮಾಡಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಹ್ಯುಮ್ಯಾನಿಟಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಭೀಮ್, ನಮೋ ಬುದ್ಧಾಯ.